ನಮಸ್ಕಾರ ಸ್ನೇಹಿತರೆ, ಸ್ಪರ್ಧಾ ವಿದ್ಯಾಲಯ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ನಾವು ಜನವರಿ 30, 2026ರ ಪ್ರಮುಖ 10 ಪ್ರಚಲಿತ ವಿದ್ಯಮಾನಗಳನ್ನು ಪ್ರಶ್ನೋತ್ತರಗಳ ರೂಪದಲ್ಲಿ ನೋಡೋಣ. ಇವು ಮುಂಬರುವ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬಾನೇ ಉಪಯುಕ್ತ. ಹಾಗಾಗಿ ನಮ್ಮ ಜೊತೆ ಕೊನೆವರೆಗೂ ಇರಿ. ಸರಿ, ಇವತ್ತು ನಾವು ಯಾವೆಲ್ಲ ವಿಷಯಗಳನ್ನು ನೋಡ್ತೀವಿ ಅಂದರೆ ಆರೋಗ್ಯ, ಆಡಳಿತ, ವಿಜ್ಞಾನ, ಕಾನೂನು ಹೀಗೆ ಹಲವು ಪ್ರಮುಖ ಕ್ಷೇತ್ರಗಳನ್ನು ಕವರ್ ಮಾಡ್ತೀವಿ. ಕೊನೆಯಲ್ಲೇ ಒಂದು ರ್ಯಾಪಿಡ್ ಫೈರ್ ರಿವಿಷನ್ ರೌಂಡ್ ಇದೆ, ಜೊತೆಗೆ ನಿಮಗಾಗಿಯೇ ಒಂದು ಸವಾಲಿನ ಪ್ರಶ್ನೆಯೂ ಕಾಯ್ತಾ ಇದೆ. ಹಾಗಿದ್ರೆ ಇನ್ನೇಕೆ ತಡ, ಶುರು ಮಾಡೋಣ ಅಲ್ವಾ? ಓಕೆ, ನಮ್ಮ ಮೊದಲನೇ ಪ್ರಶ್ನೆ ಆರೋಗ್ಯ ಕ್ಷೇತ್ರದಿಂದ. ಇದು ಕುಷ್ಠರೋಗಕ್ಕೆ ಸಂಬಂಧಿಸಿದ್ದು. ಇಲ್ಲಿ 4 ಹೇಳಿಕೆಗಳನ್ನು ಕೊಟ್ಟಿದ್ದೀವಿ. ಇದರಲ್ಲಿ ಸರಿಯಾದ ಹೇಳಿಕೆಗಳು ಯಾವುದು ಅಂತ ಕಂಡುಹಿಡಿಬೇಕು. ಮೊದಲನೇದು, ಇದು ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ ಅನ್ನೋ ಬ್ಯಾಕ್ಟೀರಿಯಾದಿಂದ ಬರುವ ಒಂದು ಸಾಂಕ್ರಾಮಿಕ ರೋಗ. ಎರಡನೇದು, ಇದಕ್ಕೆ ಅಂತ ಪ್ರತ್ಯೇಕ ಲಸಿಕೆ ಇಲ್ಲ, ಆದರೆ BCG ಲಸಿಕೆ ಸ್ವಲ್ಪ ಮಟ್ಟಿಗೆ ರಕ್ಷಣೆ ಕೊಡುತ್ತೆ. ಮೂರನೇದು, ಈ BCG ಲಸಿಕೆಯನ್ನ ಫ್ರೆಂಚ್ ವಿಜ್ಞಾನಿಗಳು ಕಂಡುಹಿಡಿದಿದ್ದು. ಮತ್ತು ಕೊನೆಯದಾಗಿ ಭಾರತ 2005ರಲ್ಲೇ ರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನ ನಿರ್ಮೂಲನೆ ಮಾಡಿದೆ ಅಂತ ಹೇಳಲಾಗಿದೆ. ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ಪ್ರಕಾರ ಯಾವ್ದು ಸರಿ? ಯಾರೆಲ್ಲ ಆಯ್ಕೆ ಎ ಅಂತ ಅನ್ಕೊಂಡಿದ್ದೀರೋ ನಿಮ್ಮ ಉತ್ತರ 100ಕ್ಕೆ 100 ಸರಿ. ಹೌದು, ಇಲ್ಲಿ ಕೊಟ್ಟಿರುವ ಎಲ್ಲ 4 ಹೇಳಿಕೆಗಳು ಸಂಪೂರ್ಣವಾಗಿ ಸರಿಯಾಗಿದೆ. ಇದು ಮೈಕೋಬ್ಯಾಕ್ಟೀರಿಯಂ ಲೆಪ್ರೆನಿಂದಾನೇ ಬರೋದು. ಕ್ಷಯರೋಗಕ್ಕೆ ಬಳಸುವ BCG ಲಸಿಕೆ ಇದಕ್ಕೆ ಭಾಗಶಃ ರಕ್ಷಣೆ ನೀಡುತ್ತೆ. ಇದನ್ನ 1921ರಲ್ಲಿ ಫ್ರೆಂಚ್ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದರು ಮತ್ತು ಭಾರತ 2005ರಲ್ಲೇ ಇದನ್ನ ಒಂದು ಸಾರ್ವಜನಿಕ ಆರೋಗ್ಯ ಸಮಸ್ಯೆ ಅಲ್ಲ ಅಂತ ಘೋಷಿಸಿದೆ. ಈ ಎಲ್ಲಾ ಪಾಯಿಂಟ್ಸು ತುಂಬಾ ಮುಖ್ಯ, ನೆನ್ಪಿಟ್ಕೊಳ್ಳಿ. ಬರೋಣ ನಮ್ಮ ಎರಡನೇ ಪ್ರಶ್ನೆಗೆ. ಇದು ಹುತಾತ್ಮರ ದಿನಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲೂ ಕೂಡ 4 ಹೇಳಿಕೆಗಳಿವೆ. ಇದರಲ್ಲಿ ಸರಿಯಾದವು ಯಾವುದು ಅಂತ ಗುರುತಿಸಬೇಕು. ಮೊದಲನೇದು, ಪ್ರತಿ ವರ್ಷ ಜನವರಿ 30ರಂದು ರಾಷ್ಟ್ರೀಯ ಹುತಾತ್ಮರ ದಿನವನ್ನ ಆಚರಿಸಲಾಗುತ್ತದೆಯೇ? ಎರಡನೇದು, ಇದು ಮಹಾತ್ಮ ಗಾಂಧೀಜಿಯವರ ಹತ್ಯೆಯ ಸ್ಮರಣಾರ್ಥವಾಗಿ ಆಚರಿಸಲಾಗುತ್ತದೆಯೇ? ಮೂರನೇದು, ಕರ್ನಾಟಕದಲ್ಲಿ ಪೊಲೀಸ್ ಹುತಾತ್ಮರ ದಿನವನ್ನ ಆಚರಿಸಲಾಗುತ್ತದೆಯೇ? ಮತ್ತು 4ನೇದು, ಈ ಪೊಲೀಸ್ ಹುತಾತ್ಮರ ದಿನ ಅಕ್ಟೋಬರ್ 21ರಂದು ಬರುತ್ತದೆಯೇ? ಯೋಚಿಸಿ, ಯಾವುದೆಲ್ಲ ಸರಿ ಇರಬಹುದು. ಇಲ್ಲೂ ಕೂಡ ಸರಿಯಾದ ಉತ್ತರ ಆಯ್ಕೆ ಸಿ, ಅಂದ್ರೆ ಕೊಟ್ಟಿರುವ ಎಲ್ಲಾ ಹೇಳಿಕೆಗಳೂ ಸರಿಯಾಗಿವೆ. ಜನವರಿ 30 ಗಾಂಧೀಜಿಯವರ ಪುಣ್ಯತಿಥಿ. ಇದನ್ನು ನಾವು ರಾಷ್ಟ್ರೀಯ ಹುತಾತ್ಮರ ದಿನ ಅಂತ ಆಚರಿಸ್ತೀವಿ. ಅದೇ ರೀತಿ ದೇಶಕ್ಕಾಗಿ ಕರ್ತವ್ಯದ ವೇಳೆ ಪ್ರಾಣತೆತ್ತ ಪೊಲೀಸ್ ಸಿಬ್ಬಂದಿಯ ಸ್ಮರಣಾರ್ಥವಾಗಿ ಅಕ್ಟೋಬರ್ 21ರಂದು ಪೊಲೀಸ್ ಹುತಾತ್ಮರ ದಿನವನ್ನಾಗಿ ಆಚರಿಸಲಾಗುತ್ತೆ. ಈ 2 ದಿನಗಳ ನಡುವಿನ ವ್ಯತ್ಯಾಸ ಸ್ಪಷ್ಟವಾಗಿ ಗೊತ್ತಿರಬೇಕು. ಸರಿ, ಈಗ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನೇರವಾದ ಪ್ರಶ್ನೆ. ಸಂಪೂರ್ಣತಾ ಅಭಿಯಾನ 2.0 ಅನ್ನು ಉದ್ಘಾಟನೆ ಮಾಡಿದವರು ಯಾರು? ಪ್ರಧಾನಮಂತ್ರಿಗಳೇ? ಗೃಹ ಸಚಿವರೇ? ನೀತಿ ಆಯೋಗದ ಸಿಇಒ ಆದ BVR ಸುಬ್ರಹ್ಮಣ್ಯಂ ಅವರೇ? ಅಥವಾ ಹಣಕಾಸು ಕಾರ್ಯದರ್ಶಿಯವರೇ? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ, ಅಂದ್ರೆ ನೀತಿ ಆಯೋಗದ ಸಿಇಒ BVR ಸುಬ್ರಹ್ಮಣ್ಯಂ ಅವರು. ಈ ಅಭಿಯಾನದ ಉದ್ದೇಶ ಏನು ಗೊತ್ತಾ? ದೇಶದ ಆಕಾಂಕ್ಷಿತ ಜಿಲ್ಲೆಗಳು ಮತ್ತು ಬ್ಲಾಕ್ಗಳಲ್ಲಿ ಸರ್ಕಾರದ ಪ್ರಮುಖ ಯೋಜನೆಗಳು ಮತ್ತು ಸೇವೆಗಳು ಪ್ರತಿಯೊಬ್ಬರಿಗೂ ಅಂದ್ರೆ 100ಕ್ಕೆ 100ರಷ್ಟು ತಲುಪುವಂತೆ ಮಾಡೋದು. ಇದೇ ಇದರ ಮುಖ್ಯ ಗುರಿ. ಈ ಅಭಿಯಾನದ ಬಗ್ಗೆ ಇನ್ನೊಂದಿಷ್ಟು ಪ್ರಮುಖ ಅಂಶಗಳನ್ನ ಇಲ್ಲಿ ನೋಡೋಣ. ಇದನ್ನ ಜನವರಿ 28, 2026ರಂದು ನೀತಿ ಆಯೋಗ ಶುರು ಮಾಡಿತು. ಇದು 3 ತಿಂಗಳ ಅಭಿಯಾನ, ಏಪ್ರಿಲ್ 14ರವರೆಗೆ ನಡೆಯುತ್ತೆ. ದೇಶದ ಒಟ್ಟು 112 ಆಕಾಂಕ್ಷಿತ ಜಿಲ್ಲೆಗಳು ಮತ್ತು 513 ಆಕಾಂಕ್ಷಿತ ಬ್ಲಾಕ್ಗಳನ್ನ ಇದು ಒಳಗೊಂಡಿದೆ. ಪೌಷ್ಟಿಕತೆ, ಕುಡಿಯುವ ನೀರು, ನವಜಾತ ಶಿಶುಗಳ ತೂಕ, TB ಪ್ರಕರಣಗಳಂತಹ ಪ್ರಮುಖ ಸೂಚಕಗಳ ಮೇಲೆ ಇದರಲ್ಲಿ ವಿಶೇಷವಾಗಿ ಗಮನಹರಿಸಲಾಗತ್ತೆ. ಈಗ ಒಂದು ರಾಜ್ಯದ ವಿಶಿಷ್ಟ ಯೋಜನೆ ಬಗ್ಗೆ ನೋಡೋಣ. ಕೇರಳ ಸರ್ಕಾರದ ವಯೋಜನಾ ಬಜೆಟ್ ಬಗ್ಗೆ ಈ 2 ಹೇಳಿಕೆಗಳನ್ನ ಗಮನಿಸಿ. ಮೊದಲನೇದು, ಹಿರಿಯ ನಾಗರಿಕರಿಗಾಗಿಯೇ ಪ್ರತ್ಯೇಕ ಬಜೆಟ್ ಮಂಡಿಸಿದ ಭಾರತದ ಮೊದಲ ರಾಜ್ಯ ಕೇರಳ. ಎರಡನೇದು, ಈ ಬಜೆಟ್ ಹಿರಿಯರ ಆರೋಗ್ಯ, ಪಿಂಚಣಿ ಮತ್ತು ಸಾಮಾಜಿಕ ಭದ್ರತೆಗಾಗಿ ವಿಶೇಷ ಅನುದಾನ ನೀಡುತ್ತೆ. ಇದರಲ್ಲಿ ಯಾವುದು ಸರಿ, ಯಾವುದು ತಪ್ಪು? ಇಲ್ಲಿ 2 ಹೇಳಿಕೆಗಳು ಸರಿಯಾಗಿವೆ. ಹಾಗಾಗಿ ಸರಿಯಾದ ಉತ್ತರ ಆಯ್ಕೆ ಸಿ. ಹೌದು, ಕೇರಳ ದೇಶದಲ್ಲೇ ಮೊದಲ ಬಾರಿಗೆ ಹೀಗೊಂದು ವಿಶೇಷ ಬಜೆಟ್ ಅನ್ನು ಹಿರಿಯ ನಾಗರಿಕರಿಗಾಗಿ ಮೀಸಲಿಟ್ಟಿದೆ. ಇದು ಅವರ ಆರೋಗ್ಯ, ಪಿಂಚಣಿ ಮತ್ತು ಆರೈಕೆ ಸೇವೆಗಳಿಗೆ ಆರ್ಥಿಕವಾಗಿ ಇನ್ನಷ್ಟು ಬಲ ನೀಡಲಿದೆ. ನಿಜಕ್ಕೂ ಇದೊಂದು ಅನುಕರಣೀಯ ಹೆಜ್ಜೆ ಅಲ್ವಾ? ಈಗ ಕ್ರೀಡಾ ಕ್ಷೇತ್ರದ ಕಡೆಗೆ ಬರೋಣ. ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ಅಂದ್ರೆ IOA ಮತ್ತು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಅಂದ್ರೆ IOC ಬಗ್ಗೆ ಈ 3 ಹೇಳಿಕೆಗಳನ್ನು ನೋಡಿ.
IOS 1927ರಲ್ಲಿ ನವದೆಹಲಿಯಲ್ಲಿ ಸ್ಥಾಪನೆ ಆಯಿತಾ? ಡಾಕ್ಟರ್ PT ಉಷಾ ಅವರು IOAಯ ಪ್ರಸ್ತುತ ಹಾಗೂ ಮೊದಲ ಮಹಿಳಾ ಅಧ್ಯಕ್ಷರೇ ಮತ್ತು IOCಯ ಈಗಿನ ಅಧ್ಯಕ್ಷರು ಥಾಮಸ್ ಬಾಕ್ ಅವರೇ. ಇದರಲ್ಲಿ ಯಾವ್ದೆಲ್ಲ ಹೇಳಿಕೆಗಳು ಸರಿ? ಇಲ್ಲೂ ಕೂಡ ಸರಿಯಾದ ಉತ್ತರ ಆಯ್ಕೆ ಸಿ. ಈ 3 ಹೇಳಿಕೆಗಳು ಕೂಡ ಸರಿಯಾಗಿವೆ. ಇವು ಪರೀಕ್ಷೆಯ ದೃಷ್ಟಿಯಿಂದ ತುಂಬಾನೇ ಪ್ರಮುಖವಾದ ಮಾಹಿತಿಗಳು. IOA ಸ್ಥಾಪನೆಯಾಗಿದ್ದು 1927ರಲ್ಲಿ. ಅದರ ಪ್ರಸ್ತುತ ಅಧ್ಯಕ್ಷೆ ಮತ್ತು ಮೊದಲ ಮಹಿಳಾ ಅಧ್ಯಕ್ಷೆ PT ಉಷಾ ಅವರು ಹಾಗೂ IOCಯ ಪ್ರಸ್ತುತ ಅಧ್ಯಕ್ಷರು ಥಾಮಸ್ ಬಾಗ್. ಈ 3 ಅಂಶಗಳನ್ನು ಚೆನ್ನಾಗಿ ನೆನಪಿನಲ್ಲಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ ಒಂದು ಸಾಂಸ್ಕೃತಿಕ ಹಬ್ಬದ ಬಗ್ಗೆ. ರಸೋಮಾ ಕಿತ್ತಳೆ ಹಬ್ಬ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು? ಆಯ್ಕೆಗಳು ನಾಗಾಲ್ಯಾಂಡ್, ಗೋವಾ, ಕೇರಳ ಅಥವಾ ರಾಜಸ್ಥಾನ. ಸರಿಯಾದ ಉತ್ತರ ನಾಗಾಲ್ಯಾಂಡ್. ಈ ಹಬ್ಬವನ್ನ ಅಲ್ಲಿನ ರಸೋಮಾ ಅನ್ನೋ ಹಳ್ಳಿಯಲ್ಲಿ ಆಚರಿಸಲಾಗುತ್ತೆ. ಇದರ ಮುಖ್ಯ ಉದ್ದೇಶ ಗ್ರಾಮೀಣ ಅಭಿವೃದ್ಧಿಯನ್ನ ಉತ್ತೇಜಿಸೋದು ಮತ್ತು ಕಿತ್ತಳೆ ಬೆಳೆಗಾರರನ್ನ ಗೌರವಿಸೋದು. ಹಾಗೆ ನಾಗಾಲ್ಯಾಂಡ್ನ ರಾಜಧಾನಿ ಕೋಹಿಮಾ ಮತ್ತು ಅಲ್ಲಿನ ಪ್ರಸ್ತುತ ಮುಖ್ಯಮಂತ್ರಿ ನೆಫ್ಯೂ ರಿಯೋ ಅನ್ನೋದು ಕೂಡ ಒಂದು ಹೆಚ್ಚುವರಿ ಮಾಹಿತಿ. ಸರಿ, ಈಗ ವಿಜ್ಞಾನಕ್ಕೆ ಸಂಬಂಧಪಟ್ಟ ಒಂದು ಬಹಳ ಕುತೂಹಲಕಾರಿ ಪ್ರಶ್ನೆ. ಇತ್ತೀಚೆಗೆ ಅಂದರೆ ಜನವರಿ 19 ಮತ್ತು 20ರಂದು ಲಡಾಖ್ನ ಹಾನ್ಲೆ ಪ್ರದೇಶದಲ್ಲಿ ರಾತ್ರಿಯ ಆಕಾಶ ಸಂಪೂರ್ಣವಾಗಿ ರಕ್ತದ ಹಾಗೆ ಕೆಂಪು ಬಣ್ಣದಲ್ಲಿ ಕಾಣಿಸಿಕೊಂಡಿತ್ತು. ಇದಕ್ಕೆ ಕಾರಣ ಏನಾಗಿರ್ಬೋದು? ಸೂರ್ಯನಿಂದ ಬಂದ ಪ್ರಬಲವಾದ ಸೌರಜ್ವಾಲೆ ಮತ್ತು ಕೊರೋನಲ್ ಮಾಸ್ ಎಜೆಕ್ಷನ ಅಥವಾ ಬೇರೆ ಯಾವುದಾದ್ರೂ ಕಾರಣ ಇದೆಯಾ? ಇದಕ್ಕೆ ಕಾರಣ ಆಯ್ಕೆ ಬಿ. ಸೂರ್ಯನ ಮೇಲೆ ಆದ ಒಂದು ಶಕ್ತಿಯುತವಾದ ಎಕ್ಸ್ ಕ್ಲಾಸ್ ಸೋಲಾರ್ ಫ್ಲೇರ್. ಇದರಿಂದಾಗಿ ಅಗಾಧ ಪ್ರಮಾಣದ ಕಣಗಳು ಅಂದ್ರೆ ಕೊರೋನಲ್ ಮಾಸ್ ಎಜೆಕ್ಷನ್ ಗಂಟೆಗೆ ಸುಮಾರು 1700 ಕಿಲೋಮೀಟರ್ ವೇಗದಲ್ಲಿ ಭೂಮಿಯ ಕಾಂತಗೋಳಕ್ಕೆ ಬಂದು ಅಪಾಳಿಸಿತು. ಈ ಪ್ರಭಾವದಿಂದ ತೀವ್ರವಾದ ಭೂಕಾಂತೀಯ ಚಂಡಮಾರುತ ಉಂಟಾಗಿ ಆಕಾಶ ಕೆಂಪು ಬಣ್ಣದಲ್ಲಿ ಹೊಳೆಯಿತು. ಇದು ಕೇವಲ ಒಂದು ಅದ್ಭುತ ದೃಶ್ಯವಲ್ಲ, ನಮ್ಮ ಪವರ್ ಗ್ರಿಡ್ಗಳು ಮತ್ತು ಸಂವಹನ ವ್ಯವಸ್ಥೆಗಳಿಗೆ ಒಂದು ರೀತಿಯ ಎಚ್ಚರಿಕೆಯೂ ಹೌದು. ಈಗ ಕಾನೂನಿಗೆ ಸಂಬಂಧಪಟ್ಟ ಒಂದು ಪ್ರಶ್ನೆಯನ್ನ ನೋಡೋಣ. ಸಮಾಜದ ದುರ್ಬಲ ವರ್ಗದವರಿಗೆ ಉಚಿತವಾಗಿ ಕಾನೂನು ಸೇವೆಗಳನ್ನು ಒದಗಿಸಲಿಕ್ಕಾಗಿ ಸ್ಥಾಪಿಸಲಾದ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಅಂದ್ರೆ NLSA ಯಾವ ಕಾಯ್ದೆಯ ಅಡಿಯಲ್ಲಿ ರಚನೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆ 1987. ಬಡವರಿಗೆ ಮತ್ತು ಸಮಾಜದ ದುರ್ಬಲ ವರ್ಗದವರಿಗೆ ನ್ಯಾಯ ಸುಲಭವಾಗಿ ಉಚಿತವಾಗಿ ಸಿಗುವಂತೆ ಮಾಡದೆ ನಾಲ್ಸಾದ ಮುಖ್ಯ ಧ್ಯೇಯ. ಇದಕ್ಕಾಗಿ ತಾಲೂಕು ಮಟ್ಟದಿಂದ ಸುಪ್ರೀಂ ಕೋರ್ಟ್ ಮಟ್ಟದವರೆಗೆ ಲೋಕ ಅದಾಲತ್ಗಳ ಮೂಲಕ, ಕಾನೂನು ಶಿಬಿರಗಳ ಮೂಲಕ ಮತ್ತು ಸಂತ್ರಸ್ತರಿಗೆ ಪರಿಹಾರ ಯೋಜನೆಗಳ ಮೂಲಕ ಇದು ಕಾರ್ಯನಿರ್ವಹಿಸುತ್ತೆ. ಬರೋಣ ನಮ್ಮ 9ನೇ ಪ್ರಶ್ನೆಗೆ. ಇದು ಒಂದು ಪ್ರಮುಖ ಶೃಂಗಸಭೆಯ ಬಗ್ಗೆ. ಇಂಡಿಯಾ AI ಇಂಪ್ಯಾಕ್ಟ್ ಶೃಂಗಸಭೆ 2026 ಯಾವ ಸ್ಥಳದಲ್ಲಿ ನಡೆಯಲಿದೆ? ಬೆಂಗಳೂರಿನಲ್ಲೇ, ನವದೆಹಲಿಯ ಭಾರತ ಮಂಟಪದಲ್ಲೇ, ಹೈದರಾಬಾದ್ನಲ್ಲೇ ಅಥವಾ ಮುಂಬೈನಲ್ಲೇ? ಸರಿಯಾದ ಉತ್ತರ ಆಯ್ಕೆ ಬಿ, ನವದೆಹಲಿಯ ಭಾರತ ಮಂಟಪ. ಇದು ಫೆಬ್ರವರಿ 16ರಿಂದ 20, 2026ರವರೆಗೆ ನಡೆಯಲಿದೆ. ಇದರ ವಿಶೇಷತೆ ಏನು ಗೊತ್ತಾ? ಗ್ಲೋಬಲ್ ಸೌತ್ನಲ್ಲಿ ಅಂದ್ರೆ ಅಭಿವೃದ್ಧಿಶೀಲ ರಾಷ್ಟ್ರಗಳ ವಲಯದಲ್ಲಿ ನಡೆಯುತ್ತಿರುವ ಮೊದಲ ಜಾಗತಿಕ ಕೃತಕ ಬುದ್ಧಿಮತ್ತ ಶೃಂಗಸಭೆ ಇದು. ಸುಮಾರು 100 ದೇಶಗಳ ಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಆರೋಗ್ಯ, ಶಿಕ್ಷಣ, ಆಡಳಿತದಂತಹ ಕ್ಷೇತ್ರಗಳಲ್ಲಿ ಭಾರತದ AI ಸಾಧನೆಗಳನ್ನು ಜಗತ್ತಿಗೆ ಪ್ರದರ್ಶಿಸುವುದು ಇದರ ಗುರಿ. ಸರಿ, ಇವತ್ತಿನ ನಮ್ಮ ಕೊನೆಯ ಬಹು ಆಯ್ಕೆಯ ಪ್ರಶ್ನೆ ಇಲ್ಲಿದೆ. 8ನೇ ಕೇಂದ್ರ ವೇತನ ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಎನ್ ವೆಂಕಟೇಶ್ವರ್, ನ್ಯಾಯಮೂರ್ತಿ ರಂಜನಾ ಪ್ರಕಾಶ್ ದೇಸಾಯಿ, ಶ್ರೀಮತಿ ಸುಧಾಮೂರ್ತಿ ಅಥವಾ ಡಾಕ್ಟರ್ ಮನ್ಮೋಹನ್ ಸಿಂಗ್? ಸರಿಯಾದ ಉತ್ತರ ಆಯ್ಕೆ ಬಿ, ನ್ಯಾಯಮೂರ್ತಿ ರಂಜನಾ ಪ್ರಕಾಶ್ ದೇಸಾಯಿ. ಇವರು ಭಾರತದ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ. ಈ ವೇತನ ಆಯೋಗದ ಮುಖ್ಯ ಕೆಲಸವೇನು ಅಂದ್ರೆ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರ ಸಂಬಳ, ಭತ್ಯೆಗಳು ಮತ್ತು ಇತರ ಸೌಲಭ್ಯಗಳನ್ನು ಪರಿಶೀಲಿಸಿ ಸರ್ಕಾರಕ್ಕೆ ಸೂಕ್ತ ಶಿಫಾರಸುಗಳನ್ನು ಮಾಡೋದು. ಸರಿ, ಇಲ್ಲಿಗೆ ನಮ್ಮ 10 ಪ್ರಶ್ನೆಗಳು ಮುಗಿದ್ವು. ಈಗ ಬಂತು ನಮ್ಮ ರ್ಯಾಪಿಡ್ ಫೈರ್ ರಿವಿಷನ್ ರೌಂಡ್. ಇತರೆ ಕೆಲವು ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ವೇಗವಾಗಿ ನೋಡೋಣ. ಮಹಾನದಿ ಗೋದಾವರಿ ನದಿ ಜೋಡಣೆ 845 ಕಿಲೋಮೀಟರ್ ಉದ್ದವಿದೆ. ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಲಡಾಖ್ನ ಲೇಹ್ನಲ್ಲಿ ನಡೆಯುತ್ತೆ. 86ನೇ ಅಖಿಲ ಭಾರತ ಪೀಠಾಧಿಕಾರಿಗಳ ಸಮ್ಮೇಳನ ಲಕ್ನೋದಲ್ಲಿ ನಡೆಯಿತು. ಗಂಗಾ ನದಿ ಡಾಲ್ಫಿನ್ 2009ರಲ್ಲಿ ರಾಷ್ಟ್ರೀಯ ಜಲಚರ ಪ್ರಾಣಿ ಅಂತ ಘೋಷಣೆಯಾಗಿದೆ. ಕುಂಭಲ್ಗಢ್ ವನ್ಯಜೀವಿ ಅಭಯಾರಣ್ಯ ರಾಜಸ್ಥಾನದಲ್ಲಿದೆ. ಪ್ರಗತಿ ಪ್ಲಾಟ್ಫಾರ್ಮ್ 2015ರಲ್ಲಿ ಪ್ರಾರಂಭವಾಯಿತು.
ಕೇರಳದ ಆಲಪ್ಪುಳದಲ್ಲಿ H5N1 ಹಕ್ಕಿ ಜ್ವರ ಕಾಣಿಸಿಕೊಂಡಿದೆ. ವಿಪತ್ತು ಎಚ್ಚರಿಕೆ ತಂತ್ರಜ್ಞಾನಕ್ಕಾಗಿ C.ಗೆ ಸ್ಕೋಚ್ ಪ್ರಶಸ್ತಿ ಸಿಕ್ಕಿದೆ. ಬ್ಯಾಡ್ಮಿಂಟನ್ ಆಟಗಾರ್ತಿ ಸೈನಾ ನೆಹ್ವಾಲ್ ನಿವೃತ್ತಿ ಘೋಷಣಿಸಿದ್ದಾರೆ. ಹಾಗೂ 11ನೇ NCDS ಸಭೆ ನವದೆಹಲಿಯಲ್ಲಿ ನಡೆಯಿತು. ಸರಿ, ಇವತ್ತಿನ ಈ ಉಪಯುಕ್ತ ಸಂಚಿಕೆ ಇಲ್ಲಿಗೆ ಮುಗಿಯಿತು. ಈಗ ನಿಮ್ಮ ಸರದಿ. ನಿಮಗೊಂದ ಪ್ರಶ್ನೆ ಇದೆ. ಭಾರತೀಯ ಸಂವಿಧಾನದ ಯಾವ ವಿಧಿಯೂ ರಾಜ್ಯಪಾಲರ ನೇಮಕಾತಿಗೆ ಸಂಬಂಧಿಸಿದೆ? ನಿಮ್ಮ ಉತ್ತರವನ್ನು ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ. ಇವತ್ತಿನ ಈ ವಿಶ್ಲೇಷಣೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಸ್ಪರ್ಧಾ ವಿದ್ಯಾಲಯ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.